ಎಲ್ರಿಗೂ ನಮಸ್ಕಾರ. ಎಂಬಾಸ್ ಮಲ್ಟಿಪ್ಲೆಕ್ಸ್ ಮೊಬೈಲ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. 1998ರಲ್ಲಿ ತೆರವಂತಹ ಉಪೇಂದ್ರ ಅವರ ಈ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗ್ತದೆ. ಸೊ ನೀವೆಲ್ಲರೂ ಹೋಗಿ ನೋಡಿ ಅದನ್ನ. ಸೊ ನಾನೀಗ ಅದೇ ಸಿನಿಮಾದ ಹೇಳ್ಕೊಳ್ಳೋಕೆ ಒಂದು ದೂರ ಅಂತ ಸಾಂಗ್ ಹಾಡ್ಕೊಟ್ಟಿದ್ದೀನಿ. ಇದನ್ನ ಬರೆದವರು ಜಿ.ಪಿ. ರಾಜರತ್ನಂ, ಆಮೇಲೆ ಇದಕ್ಕೆ ಸಂಗೀತ ಗುರುಕಿರಣ್ ಅವರು, ಒರಿಜಿನಲ್ ಆಗಿ ಹಾಡಿದವರು ಎಲ್.ಎನ್. ಶಾಸ್ತ್ರಿ ಅವರು. ಸೊ ಮತ್ತೆ ನಾವು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಸಾಂಗ್ ಶುರು ಮಾಡೋಣ. ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಚಾಂದನಿ ಚಾಂದನಿ ಏನು ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ ಹಂಗೇನೆ ಪ್ರಪಂಚದಂಚ ದಾಟ್ಕಂಡಿ ಹಾರಾಡ್ತ ಕನ್ನಡದಲ್ಲಿ ಪದವಾರ್ತ ಹಿಗ್ಗೋದೆ ರತ್ನನ್ ಪ್ರಪಂಚ ಹಿಗ್ಗೋದೆ ರತ್ನನ್ ಪ್ರಪಂಚ. ಹೋ ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಚಾಂದನಿ ಚಾಂದನಿ ಹಗಲೆಲ್ಲ ಬೆವ್ರ್ ಹರಿಸಿ ತಂದಿದ್ರಲ್ ವಸಿ ಮುರ್ಸಿ ಸಂಜೆಲಿ ಹುಳಿ ಹೆಂಡ ಕೊಂಚ ಹೀರ್ತಾ ಮೈ ಜುಮ್ ಅಂದ್ರೆ ವಾಸನೆ ಘಮ್ ಘಮ್ ಅಂದ್ರೆ ತುಂಬೋಯ್ತು ರತ್ನನ್ ಪ್ರಪಂಚ ತುಂಬೋಯ್ತು ರತ್ನನ್ ಪ್ರಪಂಚ. ಹೋ ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಓ ದುಃಖಿಲ್ಲ ದಾಲಿಲ್ಲ ನಮ್ಗದ್ರ ಪಾಲಿಲ್ಲ ನಾವ್ ಕಂಡಿಲ್ಲ ತಂಚ ವಂಚ ನಮ್ಮಷ್ಟಕ್ ನಾವಾಗಿ ಇದ್ದಿದ್ರಲ್ ಹಾಯಾಗಿ ಬಾಳೋದೆ ರತ್ನನ್ ಪ್ರಪಂಚ ಬಾಳೋದೆ ರತ್ನನ್ ಪ್ರಪಂಚ. ಹೋ ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ದೇವ್ರೇಂದ್ರ ಕೊಡಲನ್ನ ಕೊಡ್ದಿದ್ರೆ ಬಿಡಲನ್ನ ನಾವೆಲ್ಲ ಅವನಿಗೆ ಬಚ್ಚ ಅವನ್ ಹಾಕಿ ತಾಳ್ದಂಗೆ ಕಣ್ಮುಚ್ಕೊಂಡ್ ಹೇಳ್ದಂಗೆ ಕುಣಿಯಾದೆ ರತ್ನನ್ ಪ್ರಪಂಚ ಕುಣಿಯಾದೆ ರತ್ನನ್ ಪ್ರಪಂಚ. ಹೋ ಹೇಳ್ಕೊಳ್ಳಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದು ಪುಟ್ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಚಾಂದನಿ ಚಾಂದನಿ ಪೂರ್ತಿ ಹಾಡನ್ನ ಕೇಳೋದಕ್ಕೆ ತುಂಬಾ ಧನ್ಯವಾದಗಳು. ನಾನೊಬ್ಬ ಅನ್ಟ್ರೈನ್ಡ್ ಸಿಂಗರು, ಸಂಗೀತ ಕಲ್ತಿಲ್ಲ, ಹಂಗಾಗಿ ಹೇಗೆ ಹೇಳೋದನ್ನು ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಹಾಡಿದೀನಿ. ಸೊ ಇದು ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆ. ಆಗ ಒಂದ್ ರೀತಿ ಹಳೆಗನ್ನಡ ನಡುಗನ್ನಡ ಅನ್ಬೋದು ಮಿಕ್ಸ್. ಆಮೇಲೆ ಇದು ತುಂಬಾ ಹಳೆಯ ಒಂದು ಕನ್ನಡದ ಒಂದು ಹಾಡು, ಅದನ್ನ ಚಿತ್ರದಲ್ಲಿ ಬಳಸಿದ್ದಾರೆ. ಆಮೇಲೆ ಉಪೇಂದ್ರ ಅವರು ಈ ಸಿನಿಮಾ ಬಂದಾಗ ಸಿಕ್ಕಾಪಟ್ಟೆ ಒಂದ್ ರೀತಿ ಪೂರ್ತಿ ಚೇಂಜ್ ಅನ್ಬೋದು. ಇಡೀ ಸಿನಿಮಾ ಇಲ್ಲಿವರೆಗೂ ಏನಿತ್ತು, ಅದಾದ ನಂತರ ಏನಾಯ್ತು ಅನ್ನೋ ತರ ಒಂದು ಡಿಫ್ರೆಂಟ್ ಆಗಿರುವಂತ ಸಿನಿಮಾನ ಕೊಟ್ಟರು. ಆಮೇಲೆ ಬುದ್ಧಿವಂತರಿಗೆ ಮಾತ್ರ ಅಂತ ಟ್ಯಾಗ್ ಲೈನ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸೆನ್ಸಾರ್ ಮಂಡಳಿಯವರು ಎ ಸರ್ಟಿಫಿಕೇಟ್ ನ ಸಿನಿಮಾಗಳು ಕೊಡ್ತಾ ಇದ್ರು. ಅದೇ ಸಿನಿಮಾ ಹೆಸರು ಎ ಅಂತ ಇಟ್ರೆ ಇದೊಂದು ಎ ಸರ್ಟಿಫಿಕೇಟ್ ಅನ್ಕೋಬೇಕಾ, ಸಿನಿಮಾ ಹೆಸರು ಅನ್ಕೋಬೇಕಂದ್ರೆ ಅದ್ರೂ ಕೂಡ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ. ಅಂದ್ರೆ ಅದಕ್ಕೂ ಒಂದು ಸೆನ್ಸಾರ್ ಮಂಡಳಿಗೂ ಒಂದು
ಟಾಂಗ್ ಕೊಡೋ ತರ ಅಥವಾ ಏನು ಒಂದು ಅವ್ರಿಗೂ ಒಂದು ಸವಾಲ್ ತರ ಅಥವಾ ಅಲ್ಲೂ ಒಂದು ಬುದ್ಧಿವಂತಿಕೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾ ಪೋಸ್ಟರ್ಗಳು ಸಹಿತ ತುಂಬಾ ಚೆನ್ನಾಗಿತ್ತು. ಆ ಬಿಯರ್ಗಳು ಬಂದಿರೋ ತರ, ಆ ರುಂಡನ ಕೈಯಲ್ಲಿ ಹೋಗಿರೋ ತರ ತುಂಬಾ ಒಂಥರ ವಿಭಿನ್ನವಾಗಿದೆ. ಆ ಟೈಮ್ಗೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಇದು. ಆಮೇಲೆ ಈಗೂ ಕೂಡ ಇಂಥ ಸಿನಿಮಾಗಳು ಇನ್ನೂ ಆ ಲೆವೆಲ್ಗೆ ಯಾವ ಸಿನಿಮಾಗಳು ಬರ್ತಾ ಇಲ್ಲ. ಸೊ ಈಗಲೂ ಕೂಡ ಅದನ್ನ ನೋಡೋದು ಈಗೂ ಅದು ವ್ಯಾಲಿಡ್ ಇದೆ ಅಂತ. ಸೊ ಅಂತ ಒಂದು ಬುದ್ಧಿವಂತಿಕೆನ ಅಷ್ಟು ಮುಂದುವರೆದು ಆಗ್ಲೇ ಅವರು ಮಾಡಿದ್ರು. ಹಂಗಾಗಿ ಉಪೇಂದ್ರ ಇಸ್ ಎ ಗ್ರೇಟ್ ಅಂತ ಹೇಳ್ಬೋದು. ಆದ್ರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಸುಮ್ಮನೆ ಒಂದೆರಡು ಸಿನಿಮಾ ಮಾಡ್ಬಿಟ್ಟು ಆಮೇಲೆ ಮತ್ತೆ ಅವರು ಬೇರೆ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಹೋಗಿದ್ದಾರೆ. ಸೊ ಈಗ ಯುವ ಬೇರೆ ಬರ್ತಾ ಇದೆ, ನೋಡೋಣ ಹೆಂಗ್ ಮಾಡಿದಾರೆ ಅಂತ. ಸೊ ನೀವೆಲ್ಲರೂ ಬಿಡುಗಡೆ ಆಗಿದೆ ಮತ್ತೊಮ್ಮೆ ನೋಡಿ. ಆಮೇಲೆ ನನ್ನ ಹಾಡು ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.